ತಾಲೂಕಾ ಲಾಗಿನ್ ಇಂದ ಡಿಸ್ಟಿಕ್‌ಗೆ ಹೇಗೆ ಪುಷ್ ಮಾಡಬೇಕು ವಿನ್ನರ್ಸ್ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತಾಲೂಕಾ ಲಾಗಿನ್ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಎಲ್ಲರಿಗೂ ಶೇರ್ ಮಾಡಲಾಗಿದೆ. ನಾನು ಒಂದು ತಾಲೂಕಾ ಎಕ್ಸಾಂಪಲ್ ತಗೊಂಡು ಅದನ್ನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಲಾಗಿನ್ ಮಾಡಿದ್ಮೇಲೆ ಈ ಥರ ಎಲ್ಲರದ್ದು ತಾಲೂಕಾ ಫಿಸಿಕಲ್ ಎಜುಕೇಷನ್ ಇನ್ಸ್ಪೆಕ್ಟರ್ ಅವ್ರದ್ದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆ ಆಲ್ರೆಡಿ. ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅದು 1 ಡೇ ಪಾಸ್ವರ್ಡ್ ಆಗಿರುತ್ತೆ. ಒಂದ್ಸತಿ ಕಳಿಸಿದ್ರೆ ಅದು 1 ಡೇವರೆಗೆ ವ್ಯಾಲಿಡ್ ಇರುತ್ತೆ. ಸೊ ನಾನು OTP ಕಳಿಸಿದ ಮೇಲೆ ನಮ್ಮ ಮೊಬೈಲ್ಗೆ OTP ಬಂದಿರುತ್ತೆ. ಆ OTPನ ಎಂಟ್ರಿ ಮಾಡಿ 654-326. OTPನ ವೆರಿಫೈ ಮಾಡಿದ ತಕ್ಷಣ ಈ ಥರ ನಿಮಗೆ ಸ್ಕ್ರೀನ್ ಕಾಣಿಸುತ್ತೆ. ಸೊ ಇಲ್ಲಿ ಫಸ್ಟು ಸಿಗ್ನೇಚರ್ನ ರಿಜಿಸ್ಟರ್ ಮಾಡಬೇಕು. ಇಲ್ಲಿ ನಾವು BO ಅಥವಾ BRC ಅವ್ರದ್ದು ಸಿಗ್ನೇಚರನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಸೊ ಇಲ್ಲಿ ನೇಮ್ ಹಾಕಿಬಿಟ್ಟು ಅವ್ರದ್ದು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಮೂವ್ ಟು ಡಿಸ್ಟಿಕ್ ಲೆವೆಲ್ ಅಂತ ಒಂದು ಟ್ಯಾಬ್ ಇದೆ. ಇಲ್ಲಿ ನಮಗೆ 3 ಥರ ಲಿಸ್ಟ್ ಕಾಣಿಸುತ್ತೆ. ಒಂದು CRC ಅಲ್ಲಿ ಗೆದ್ದಿರುವಂತಹ ವಿನ್ನರ್ಸ್ ಲಿಸ್ಟ್ ಪಟ್ಟಿಯನ್ನು ಇಲ್ಲಿ ನೀವು ತಗೋಬಹುದು. ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತಗೋಬಹುದು. ನೆಕ್ಸ್ಟು ನೀವು ತಾಲೂಕಿಂದ ಡಿಸ್ಟಿಕ್ನ ವಿನ್ನರ್ಸ್ನ ಪುಷ್ ಮಾಡಿದ ಮೇಲೆ ಆ ಪಟ್ಟಿ ನಿಮಗೆ ಇಲ್ಲಿ ಸಿಗುತ್ತೆ, ವಿನ್ನರ್ ಲಿಸ್ಟೆಡ್ ತಾಲೂಕಾ ಲೆವೆಲ್. ಇವಾಗ ನಾವು ವಿನ್ನರ್ಸ್ನ ತಾಲೂಕಿಂದ ಡಿಸ್ಟಿಕ್ಗೆ ಹೇಗೆ ಮೂವ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಮೂವ್ ಟು ಡಿಸ್ಟಿಕ್ ಲೆವೆಲ್ ಅಂತ ನೀವು ಕ್ಲಿಕ್ ಮಾಡಿ. ಸೊ ನಮಗೆ ಇಲ್ಲಿ 3 ತರಹ ಈವೆಂಟ್ಸ್ ಇರುತ್ತೆ. ಒಂದು ಗೇಮ್ಸ್ ಇರುತ್ತೆ, ಒಂದು ಅಥ್ಲೆಟಿಕ್ಸ್ ಇರುತ್ತೆ, ಇನ್ನೊಂದು ಸಬ್ ಈವೆಂಟ್ಸ್ ಇರುವಂತಹ ಕ್ಯಾಟಗರಿ ಇರುತ್ತೆ. ಸೊ ಫಸ್ಟು ನಾನು ಗೇಮ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಜೆಂಡರ್ನ ಸೆಲೆಕ್ಟ್ ಮಾಡಬೇಕು. ಸೊ ನಮ್ಮದು ಗೇಮ್ ಇಲ್ಲಿ ನಾನು ವಾಲಿಬಾಲ್ನ ತಗೊತಾ ಇದ್ದೀನಿ. ಫಸ್ಟ್ ನೀವು ವಿನ್ನರ್ ಸ್ಕೂಲ್ ಲಿಸ್ಟನ್ನು ಸೆಲೆಕ್ಟ್ ಮಾಡಬೇಕು, ಅದು ಮ್ಯಾಂಡೇಟ್ರಿ. ನೆಕ್ಸ್ಟ್ ನೀವು ರನ್ನರ್ ಸ್ಕೂಲ್ನ ಸೆಲೆಕ್ಟ್ ಮಾಡಬೇಕು. ಸೊ ಫಸ್ಟು ನಾನು ವಿನ್ನರ್ ಸ್ಕೂಲ್ನ ಸೆಲೆಕ್ಟ್ ಮಾಡ್ತೀನಿ. ವಿನ್ನರ್ ಸ್ಕೂಲ್ನ ಸೆಲೆಕ್ಟ್ ಮಾಡಿದ ಮೇಲೆ ನನಗೆ ಈ ಥರ ಅವ್ರದ್ದು ಸ್ಟೂಡೆಂಟ್ ಲಿಸ್ಟನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ಆ ಸ್ಟೂಡೆಂಟ್ಸ್ ಪಟ್ಟಿಯನ್ನು ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನನಗೆ ಕ್ಲಸ್ಟರಿಂದ ಬಂದಿರುವಂಥ ಇವರೆಲ್ಲ ವಿನ್ನರ್ಸ್. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಯಾರು ನೆಕ್ಸ್ಟ್ ಡಿಸ್ಟಿಕ್ ಲೆವೆಲ್ಗೆ ಹೋಗ್ತಾರೆ, ತಾಲೂಕಿಂದ ಡಿಸ್ಟಿಕ್ಗೆ. ಸೊ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮಕ್ಕಳನ್ನ. ಇಲ್ಲಿ ನಮಗೆ ಆಲ್ರೆಡಿ ಸರ್ಕ್ಯುಲರಲ್ಲಿ ತೋರಿಸಿದ್ದಾರೆ ಟೇಬಲು. ಆ ಟೇಬಲ್ ಪ್ರಕಾರನೇ ಆ ನಂಬರ್ನ ಇದು ಆಗುತ್ತೆ, ಮ್ಯಾಂಡೇಟ್ರಿ ಆಗುತ್ತೆ. ಸೊ ಇಲ್ಲಿ ನಮಗೆ ವಿನ್ನರಿಂದ 7 ಅಂತ ಇದೆ ವಾಲಿಬಾಲ್ಗೆ, ಅದಕ್ಕೆ ನಾನು 7 ಪಾರ್ಟಿಸಿಪೆಂಟ್ಸ್ ಮಾತ್ರ ಅಲೋ ಮಾಡುತ್ತೆ. ಆಮೇಲೆ ಇಲ್ಲಿ ನಾನು ಸ್ಕೋರ್ನ ಎಂಟ್ರಿ ಮಾಡಬೇಕು. ಸೊ ವಿನ್ನರ್ ಅಂತ, ಇದು ವಿನ್ನರ್ ಸ್ಕೂಲ್ ಲಿಸ್ಟು. ಸೊ ವಿನ್ನರ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಮಗೆ ಪುಷ್ ವಿನ್ನರ್ ಅಂತ ಬರುತ್ತೆ. ಸೊ ಇದನ್ನು ನೀವು ಪುಷ್ ಮಾಡಿದ ತಕ್ಷಣ ಈ 7 ಜನ ಪುಷ್ ಆಗಿರ್ತಾರೆ. ಆಮೇಲೆ ನಾನು ನೆಕ್ಸ್ಟು ರನ್ನರ್ ಲಿಸ್ಟನ್ನು ತಗೋಬೇಕು. ಸೊ ಇದು ರನ್ನರ್ ಸ್ಕೂಲ್ ಲಿಸ್ಟು. ಸೊ ರನ್ನರ್ ಸ್ಕೂಲ್ ಲಿಸ್ಟನ್ನು ತಗೊಂಡ್ಮೇಲೆ ನಾನು ಇಲ್ಲಿ ಆಲ್ರೆಡಿ ನಾನು ವಿನ್ನರ್ಸ್ನ
ಪುಷ್ ಮಾಡಿರುವಂತಹ ಸ್ಟೂಡೆಂಟ್ಸ್ದು ಪಟ್ಟಿ ಇಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ರನ್ನರಿಂದ 5 ಜನನ ತಗೋಬೇಕು. ಇಲ್ಲಿ 7 ಜನ ವಿನ್ನರಿಂದ ತಗೊಂಡಿದ್ದೀನಿ. ಸೊ 5 ಜನ ರನ್ನರಿಂದ ತಗೊತಾ ಇದ್ದೀನಿ. ಸೊ ಈ ರನ್ನರ್ ಸ್ಕೂಲ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನನಗೆ ಇಲ್ಲಿ ಎಲ್ಲ ಸ್ಟೂಡೆಂಟ್ಸು ಕಾಣಿಸ್ತಾರೆ, ಆ ಶಾಲೆಯಲ್ಲಿರುವಂಥ ವಿನ್ನರ್ಸ್. ಇಲ್ಲಿ ನಾನು 5 ಜನನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಸ್ಕೋರ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ರನ್ನರ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಪುಷ್ ರನ್ನರ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 5 ಪಾರ್ಟಿಸಿಪೆಂಟ್ಸ್ ಅಪ್ಡೇಟೆಡ್ ಅಂತ ಬರುತ್ತೆ. ಅದಾದಮೇಲೆ ನೀವು ಮತ್ತೆ ಇನ್ನೊಂದು ಸತಿ ಸಬ್ಮಿಟ್ ಅಂತ ಕೊಡಿ ಇಲ್ಲಿ. ಯಾಕಂದರೆ ನಿಮಗೆ ತೋರಿಸ್ಬೇಕು, ಇಬ್ಬರನ್ನೂ ತೋರಿಸ್ಬೇಕು, ಯಾರು ವಿನ್ನರು ಮತ್ತು ರನ್ನರು. ಸೊ ಇಲ್ಲಿ ನನಗೆ ವಿನ್ನರು ರನ್ನರು ಇಬ್ಬರು ಪಟ್ಟಿ ಬಂದಿದೆ. ಸೊ ಬಂದ ಮೇಲೆ ನೀವು ಸ್ಕೋರ್ ಶೀಟ್ನ ಅಪ್ಲೋಡ್ ಮಾಡಬೇಕು. ಸ್ಕೋರ್ ಶೀಟ್ನ ಅಪ್ಲೋಡ್ ಮಾಡಿದ ಮೇಲೆ ಸೊ ಈ ವಿನ್ನರ್ಸ್ ಅವರಿಗೆ ನೀವು ಅವ್ರ ಜೊತೆ ಕೋಚು ಮತ್ತು ಮ್ಯಾನೇಜರ್ನ ಕಳಿಸ್ಕೊಡ್ಬೇಕಾಗಿದೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಈ ಕೋಚು ಮ್ಯಾನೇಜರ್ ಈ ಪಟ್ಟಿ ನಮಗೆ ಶಾಲೆಯಿಂದ ಬಂದಿರುತ್ತೆ. ಸೊ ಆ ಪರ್ಟಿಕ್ಯುಲರ್ ಸ್ಕೂಲ್ ಅವ್ರದ್ದು ಕೋಚು ಮತ್ತು ಮ್ಯಾನೇಜರು, ನೀವು ಯಾರು ಬೇಕಾದರೂ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಕೋಚನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಮ್ಯಾನೇಜರ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಡಿಕ್ಲೇರ್ ಮಾಡಬೇಕು. ಮಾಡಿಬಿಟ್ಟು ಪುಷ್ ಟು ಡಿಸ್ಟ್ರಿಕ್ಟ್ ಲೆವೆಲ್ ಅಂದರೆ ಇನ್ನೊಂದು ಸತಿ ಸ್ಕೋರ್ ಶೀಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಅದಕ್ಕೆ ಇನ್ನೊಂದು ಸತಿ ಇಲ್ಲಿ ಮೂವ್ ಟು ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಮತ್ತೆ ಅದೇ ಸ್ಟೂಡೆಂಟ್ಸ್ ಬರ್ತಾರೆ. ಇನ್ನೊಂದು ಸತಿ ಅಪ್ಲೋಡ್ ಮಾಡಬೇಕು ಕನ್ಫರ್ಮೇಷನ್ಗೆ. ಇದು ಸೆಲೆಕ್ಟ್ ಮಾಡಿಬಿಟ್ಟು ಪುಷ್ ಟು ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಮಾಡಿ. ಸೊ ನಿಮಗೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸಕ್ಸಸ್ಫುಲ್ ಆಗಿ ಪುಷ್ ಆಗಿದೆ. ಅದು ನಿಮಗೆ ಇಲ್ಲಿ ವಿನ್ನರ್ ಲಿಸ್ಟೆಡ್ ತಾಲೂಕಾ ಲೆವೆಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಗೇಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ನಾನು ಅಥ್ಲೆಟಿಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಥ್ಲೆಟಿಕ್ಸ್ ಸೇಮ್ ನಾವು ಕ್ಲಸ್ಟರಿಂದ ಹೇಗೆ ತಾಲೂಕಾಗೆ ಮೂವ್ ಮಾಡಿದ್ದೀವಿ ಅದೇ ಥರನೇ ನಮಗೆ ಇಲ್ಲಿ ತಾಲೂಕಾ ಟು ಡಿಸ್ಟ್ರಿಕ್ಟ್ ಲೆವೆಲ್ಲು ಸೇಮ್ ಕಾನ್ಸೆಪ್ಟ್ ಆಗಿ ಇರುತ್ತೆ. ಸೊ ಒಂದು ಅಥ್ಲೆಟಿಕ್ಸ್ ತೋರಿಸ್ತೀನಿ. ಸೊ ಇಲ್ಲಿ ಅಥ್ಲೆಟಿಕ್ಸ್ ಶಾಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಮಗು ಬರುತ್ತೆ. ಸೊ ಇವರು ಫಸ್ಟ್ ಪ್ಲೇಸ್ ತೊಗೊಂಡಿದ್ರೆ ಫಸ್ಟ್ ಪ್ಲೇಸ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ಅವ್ರದ್ದು ಟೈಮಿಂಗ್ಸ್ ಎಂಟ್ರಿ ಮಾಡಬೇಕು, ಏನು ಬಂತೆ ರಿಸಲ್ಟ್ ಶೀಟಲ್ಲಿ. ಆಮೇಲೆ ಸ್ಕೋರ್ ಶೀಟ್ನ ಅಪ್ಲೋಡ್ ಮಾಡಬೇಕು. ಮಾಡಿಬಿಟ್ಟು ಸೇವ್ ಅಂತ ಕೊಡಿ. ಸೊ ಇಲ್ಲಿನೂ ಇನ್ನೊಂದು ಸತಿ ಸ್ಕೋರ್ ಶೀಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಸೊ ಈ ಥರ ಸೇವ್ ಆಯಿತು. ಅಥ್ಲೆಟಿಕ್ಸ್ ಫಸ್ಟ್ ಪ್ಲೇಸು ತಾಲೂಕಿಂದ ಡಿಸ್ಟಿಕ್ಕಿಗೆ ಮೂವ್ ಆಯಿತು. ಅದೇ ಥರ ನಿಮಗೆ ಸಪೋಸ್ ಸೆಕೆಂಡ್ ಇದ್ರೂ ಅದೇ ಥರ ಮೂವ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇದು ಹೇಳ್ತೀನಿ, ಸಬ್ ಈವೆಂಟ್ಸ್ ಇರುವಂಥ ಇದು. ಸೊ ಇವಾಗ ನಾನು ಒಂದು ಯೋಗ ತಗೊತೀನಿ.
ನಿಮಗೆ ಇಲ್ಲಿ ಸಬ್ ಈವೆಂಟ್ಸ್ ಬರುತ್ತೆ. ಸೊ ಆ ಥರ ಸಬ್ ಈವೆಂಟ್ಸ್ ಬಂದಾಗ ನೀವು ಇಲ್ಲಿ ಆಟೋಮೆಟಿಕ್ ನಾವು ಯೋಗ ಅಂತ ಸೆಲೆಕ್ಟ್ ಮಾಡಿದರೆ ಆ ಯೋಗದಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳದು ಪಟ್ಟಿ ಇಲ್ಲಿ ಕಾಣಿಸುತ್ತೆ. ಯೋಗ ನಾನು ಆರ್ಟಿಸ್ಟಿಕ್ ಯೋಗ ಸಿಂಗಲ್ ತಗೊಂಡಿದ್ದೀನಿ. ಸೊ ಇಲ್ಲಿ ಎಲ್ಲ ಮಕ್ಕಳು ಕಾಣಿಸ್ತಾರೆ. ನೀವು ಇದರಲ್ಲಿ ಯಾರು ವಿನ್ ಆಗಿದ್ದಾರೆ ಅವರ ಮಗುನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನಮಗೆ ಡಿಸ್ಟೆನ್ಸನ್ನು ಇರ್ಬೋದು, ಟೈಮಿಂಗ್ಸನ್ನು ಇರ್ಬೋದು, ಸ್ಕೋರನ್ನು ಇರ್ಬೋದು, ಅದು ನಿಮ್ಗೆ ಗೊತ್ತಿದೆ. ಸೊ ಅದ್ರ ಪ್ರಕಾರ ಎಂಟ್ರಿ ಮಾಡಿ ರಿಸಲ್ಟ್ ಸೆಲೆಕ್ಟ್ ಮಾಡಿ ವಿನ್ನರ ರನ್ನರ ಅಂತ. ಸೊ ಇಲ್ಲಿ ನೀವು ಒಟ್ಟಿಗೆ ಸೆಲೆಕ್ಟ್ ಮಾಡ್ಬೋದು, ವಿನ್ನರು ರನ್ನರು. ಸಪೋಸ್ ಒಂದೇ ತಾಲೂಕದಲ್ಲಿದ್ದರೆ ಸೆಲೆಕ್ಟ್ ಮಾಡಿಬಿಟ್ಟು ಕೋಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಮ್ಯಾನೇಜರ್ನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಕೋರ್ ಶೀಟ್ನ ಅಪ್ಲೋಡ್ ಮಾಡಿ ಡಿಕ್ಲೇರ್ ಮಾಡಿ ಪುಷ್ ಟು ಡಿಸ್ಟಿಕ್ ಲೆವೆಲ್ ಅಂತ ಮಾಡಬೇಕು. ಸೊ ಈ ಥರ ನಾವು ತಾಲೂಕಿಂದ ಡಿಸ್ಟಿಕ್ಗೆ ಪುಷ್ ಮಾಡಿರುವಂಥ ಈವೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಥ್ಯಾಂಕ್ ಯು.